ಏನೇ ಏನಿವತ್ತು ಡ್ಯೂಟಿಗೆ ಹೋಗಲ್ವಾ? ಏನು ಡ್ಯೂಟಿಗೆ ಹೋಗೋದು? ನನಗಂತೂ ಸಾಕಾಗೋಗಿದೆ ಕಣೆ. ಆ ಅರುಣ್ ಏನು ಕುಡ್ಕೊಂಡು ನೆನ್ನೆ ವಾಂತಿ ಎಲ್ಲ ಮಾಡ್ಕೊಂಡು ಸಾಯ್ತಾ ಇದ್ದಾನೆ. ಸ್ಟುಪಿಡ್. ಅಲ್ಲ, ಏನು ಕಾಮನ್ ಸೆನ್ಸ್ ಬೇಡವಾ? ಬಂದು ಚೆನ್ನಾಗಿ ಕುಡಿತಾ ಇದ್ದಾನೆ ಕಣೆ ಮನೇಲಿ. ಮನೆಗೆ ತಗೊಂಬಂದು ಕುಡಿತಾ ಇದ್ದಾನೆ. ಎಷ್ಟು ಅವನಿಗೆ ಬುದ್ಧಿ ಇಲ್ವಾ ಅವನಿಗೆ? ಸ್ವೀಟಿ, ನಾನೊಂದು ಕೇಳ್ತೀನಿ, ಒಂದು ಹೆಲ್ಪ್ ಮಾಡ್ತೀಯಾ? ಏನು ಹೆಲ್ಪ್ ಮಾಡಬೇಕು? ಸ್ವೀಟಿ, ಈ ಅರುಣ್ಗೆ ಬಯ್ಯ ನೀನು, ಹೋಗು ಈ ಮನೆಯಿಂದ ಆಚೆಗೆ ಅಂತ ಹೇಳು. ಯಾಕೆ ನಾನೇನು ಕೇಳಲಿ? ಆಗಲ್ಲ ಕಣೆ, ನೈಟೆಲ್ಲ ಕುಡಿದ್ಬಿಟ್ಟು ವಾಂತಿ ಮಾಡ್ಕೊಬಿಟ್ಟ. ಅದೆಲ್ಲ ಕ್ಲೀನ್ ಮಾಡೋಕ್ಕೆ ನನಗೆ ಎಷ್ಟು ಅಸಹ್ಯವಾಗಿತ್ತು ಗೊತ್ತಾ? ನಿಜವಾಗ್ಲೂ ಏನಕ್ಕೆ ಈ ಥರ ಟಾರ್ಚರು ಕೊಡ್ತಾ ಇದ್ದಾನೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಏನಕ್ಕೆ ಹಿಂಗೆ ಆಡ್ತಾ ಇದ್ದಾನೆ? ಅಲ್ಲ ಕಾವ್ಯ, ಏನು ಹಿಂಗೆ ಹೇಳ್ತಾ ಇದೆಯಾ ನೀನು? ನೋಡೋ, ನಿನ್ನ ಬಾಯ್ ಫ್ರೆಂಡ್ ಕಣೆ, ಮುಂದೆ ಫ್ಯೂಚರಲ್ಲಿ ಅವನ ಜೊತೆ ಇರಬೇಕು ನೀನು. ಏನು ಈ ಥರ ಅಂತ ಇದೆಯಾ ನೀನು? ನನ್ನ ಕಷ್ಟ ಸುಖದಲ್ಲೆಲ್ಲ ಭಾಗಿಯಾಗಬೇಕಲ್ವಾ? ಅದು ಹೆಣ್ಮಕ್ಳು ಕರ್ತವ್ಯ ಅಲ್ವಾ? ಯಾಕೆ ಹಿಂಗೆ ಆಡ್ತಾ ಇದೆಯಾ ನೀನು? ಸ್ವೀಟಿ, ನೀನು ನಾನೇನು ಗುಗ್ಗುನ? ನಾನೇನು ದಡ್ಡಿನಾಗಾದ್ರೆ ನನಗೇನು ಬುದ್ಧಿ ಇಲ್ವಾ? ಏನು ಅನ್ಕೊಂಡಿದ್ಯಾ ನೀನು? ನನಗೇನು ಹುಚ್ಚ? ನನಗೆ ಅವನ ಮದುವೆ ಆಗೋಕ್ಕೆ ಕೈಲಿ ಕೆಲಸ ಇಲ್ಲ, ಏನಿಲ್ಲ, ಅವನೇನೇ ಮದುವೆ ಆಗ್ತೀನಿ ನಾನು. ಅಲ್ಲ ಕಣೆ, ಇದೇ ನಿಂಗಂತ ಇದೆಯಾ? ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ, ಅರುಣ್ನ ತುಂಬ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ ಅಂತ ಅಂದೆ. ಹಾಗಾದ್ರೆ ನಿನ್ನ ಪ್ರೀತಿ ಇಷ್ಟೇನಾ? ಇಷ್ಟೇನೇ ನಿನ್ನ ಪ್ರೀತಿ? ಏನು ಈ ಥರ ಮಾತಾಡ್ತಾ ಇದೆಯಾ ನೀನು? ನಿಜವಾಗ್ಲೂ ನೀನಾ ಈ ಥರ ಮಾತಾಡ್ತಾ ಇರೋದು? ಏನೇ ಪ್ರೀತಿ ಪ್ರೇಮ ಅಂತ ಗೊತ್ಕೊಂಡ್ರೆ ಹೊಟ್ಟೆ ತುಂಬಲ್ಲ ಕಣೆ. ಅವನೇನು ಕೆಲಸ ಕಳ್ಕೊಂಡು ಕುಂತಿದ್ದಾನೆ. ನನಗೆ 25,000 ರೂಪಾಯಿ ದುಡ್ಡು ಕೊಡಬೇಕು ಗೊತ್ತಾ? ಯಾಕೆ ಇಸ್ಕೊಂಡಿದ್ದ? ಅದೇ ನನ್ನ ಹೊರಗಡೆ ಕರ್ಕೊಂಡೋಗಿ ಸುತ್ತಿಸೋಕ್ಕೆ ಸಾಲ ಮಾಡಿದ್ದ, ಕೊಡ್ಬೇಕಲ್ವಾ? ಏನು ಕಾವ್ಯ ಈ ಥರ ಮಾತಾಡ್ತಾ ಇದೆಯಾ? ನೋಡು, 5-6 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾನೆ. ಪ್ರತಿ ತಿಂಗಳು ನಿನಗೆ ಖರ್ಚು ಮಾಡ್ತಾ ಇದ್ದಾನೆ. ಏನೋ ಒಂದು ತಿಂಗಳು ಕೆಲಸ ಇಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕಪ್ಪ. ಏನು ಹಿಂಗಾಡ್ತಾ ಇದೆಯಾ ನೀನು? ನೋಡು, ನಿಜವಾಗ್ಲೂ ಇದೆಲ್ಲ ಚೆಂದಿಲ್ಲ ಕಣೆ. ನಿಜ ಹೇಳ್ತೀನಿ, ಯಾವತ್ತಿದ್ರೂ ಪ್ರೀತಿಲಿ ಕಾಂಪ್ರಮೈಸ್ ಅನ್ನೋದು ಇರಲೇಬೇಕು ಕಣೆ. ಹಂಗೆ ಆಡಬೇಡ. ನೋಡು, ಇವಾಗೇನೋ ಸ್ವಲ್ಪ ತೊಂದರೆ ಇದ್ದಾನೆ, ಕೆಲಸ ಇಲ್ಲ, ಕೆಲಸ ಬತ್ತೆ ಎಲ್ಲ ಸರಿಯಾಗುತ್ತೆ. ನೀನು ಸುಮ್ಮನೆ ಯಾಕೆ ಅಂತೀಯ ನೀನು? ಏನು ಹೇಳ್ತಿದೀಯ ಸ್ವೀಟಿ? ನಾನು ಅವನಿಗೆ ತಂದಾಕೊಂಡು ಕುತ್ಕೊಳ್ಳ? ಚೆನ್ನಾಗಿ ಮಾತಾಡ್ತೀಯ ಬಿಡು ನೀನು. ಅವ್ರ ಮನೆಯವ್ರ ಜೊತೆ ಎಲ್ಲ ಜಗಳ ಆಡ್ಕೊಂಡು ಬಂದಿದ್ದಾನೆ. ಅವನಿಗೆ ಇಲ್ಲಿ ನಾನು ತಿನ್ನಕ್ಕೆ ಉಣ್ಣಕ್ಕೆಲ್ಲ ತಂದ್ಕೊಡ್ಲ ನಾನು? ಇದೊಳ್ಳೆ ಸರಿಯಾಗಿ ಹೇಳ್ತಾ ಇದೀಯ ಬಿಡು ನೀನು. ನಿನ್ನ ಬಾಯ್ ಫ್ರೆಂಡ್ ಅಲ್ವಾ? ಒಂದು ಗಳಿಗೂ ನೀನು ಬಿಟ್ಬಿಟ್ಟಿರಕ್ಕೆ ಬೇರೆ ಆಗಲ್ಲ ನಿನಗೆ. ಜೊತೆಲಿ ಇಸ್ಕೋ. ಏನಕ್ಕೆ ಹಿಂಗೆ ಆಗ್ತಾ ಇದೆಯಾ? ಸ್ವೀಟಿ, ನೀನು ನನ್ನ ರೇಗಿಸ್ಬೇಡ ನೀನು, ಆಯಿತಾ? ಪ್ಲೀಸ್ ಸ್ವೀಟಿ, ನಿಂದು ಅಮ್ಮಯ್ಯ ಅಂತೀನಿ. ನೀನು ಎಲ್ಲ ಕುಡ್ಕೊಬರೋದು ನಮ್ಗೆ ಇಷ್ಟ ಇಲ್ಲ. ನಾನು ಮನೆ ಮಾಡಿರೋದು, ನಾನು ಹೇಳಿದ್ದೀನಿ, ಆ ಸ್ವೀಟಿ ಮನೆ ಮಾಡಿರೋದು. ಅವಳು ಹೋಗು ಅಂತ ಹೇಳ್ತಾ ಇದ್ದಾಳೆ, ಕಳಿಸೋನ್ನ ಅಂತ ಇದ್ದಾಳೆ ಅಂತ ಹೇಳಿದ್ದೀನಿ ನಾನು. ಸರಿನಾ? ಪ್ಲೀಸ್ ಕಣೆ, ನೀನು ಹಂಗೆ ಅನ್ನು. ನೀನು ಏನಂತ ಹೇಳಬೇಕು? ಅದಾ, ನೀನು ಹೋಗು, ನೀನು ಈ ಥರ ಎಲ್ಲ ಇರೋದು ನನಗೆ ಇಷ್ಟ ಇಲ್ಲ. ನನ್ನ ಬಾಯ್ ಫ್ರೆಂಡ್ ತಪ್ಪು ತಿಳ್ಕೊಳ್ತಾನೆ, ನೀನು ಇಲ್ಲೇ ಬಂದು ಇತ್ಕೊಂಡ್ರೆ ತಪ್ಪಾಗುತ್ತೆ ಅದು ಅಂತ ಹೇಳೆ ನೀನು. ಪ್ಲೀಸ್ ಕಣೆ. ಯಾವ ಥರ ವಾಂತಿ ಎಲ್ಲ ಮಾಡ್ಕೊಂಡು ಯಾವ ಥರ ಇದಾಗಿದ್ದಾನೆ ಗೊತ್ತಾ? ನಿಜವಾಗ್ಲೂ ನನಗೆ ಅಸಹ್ಯ ಆಗುತ್ತೆ ಕಣೆ ನನಗೆ. ಅಲ್ಲ ಕಾವ್ಯ, ಏನು ನಿಂದು ಇದಾ ಪ್ರೀತಿ ಅಂದರೆ? ಪ್ರೀತಿ ಬೆಲೆ ಗೊತ್ತಾ ನಿನಗೆ? ಕಷ್ಟ ಸುಖದಲ್ಲೆಲ್ಲ ಭಾಗಿಯಾಗಬೇಕು ಕಣೆ, ಅದು ನಿಜವಾದ ಪ್ರೀತಿ. ಒಂದು ಗಳಿಗೂ ಬಿಟ್ಬಿಟ್ಟಿರೋಕ್ಕಾಗಲ್ಲ ಅಂದೆ. ಇವಾಗ ಎನಿ ಟೈಮ್ ನಿನ್ನ ಜೊತೆ ಇರ್ತಾನೆ. ಯಾಕೆ ಹಿಂಗೆ ಆಡ್ತೀಯಾ? ಸುಮ್ಮನಿರು, ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ಇಲ್ಲ ಕಣೆ, ನಿಜವಾಗ್ಲೂ ಇವಂದು ತುಂಬ ಅತಿ ಆಯಿತು. ನನಗಂತೂ ಟಾರ್ಚರ್ ತಡೆಯೋಕ್ಕಾಗ್ತಿಲ್ಲ ನನಗೆ. ಅದು ಬೇರೆ, ನಾನು ಪ್ರೆಗ್ನೆಂಟ್ ಅಂತ ಬೇರೆ ಹೇಳ್ಬಿಟ್ನಾ? ಇವನು ತುಂಬ ಸೀರಿಯಸ್ ಮಾಡ್ಕೊಬಿಟ್ಟಿದ್ದಾನೆ. ನನ್ನ ಕೆಲಸಕ್ಕೆ ಹೋಗ್ಬೇಡ ಅಂತ ನಾನು ಅದಕ್ಕೆ ಕಣೆ ಹೇಳೋದು. ಒಂದು ಸುಳ್ಳು ಹೇಳಿದ್ರೆ 1000 ಸುಳ್ಳ ತಿರ್ಗಾ ಸೃಷ್ಟಿ ಮಾಡಬೇಕಾಗುತ್ತೆ ನಾವು. ಅದಕ್ಕೆ 100 ಸಲ ಯೋಚನೆ ಮಾಡಬೇಕು ಒಂದು ಸುಳ್ಳು ಹೇಳೋಕ್ಕಿಂತ ಮುಂಚೆನೆ. ಇವಾಗ ಏನು ಹೇಳ್ತೀಯಾ ನೀನು? ನಿಜ ಹೇಳಿದ್ರೆ ಅವನು ನಿನ್ನ ಮೇಲೆ ತಪ್ಪು ತಿಳ್ಕೊಳ್ಳಲ್ವಾ? ನೋಡು, ತಪ್ಪಾದ್ರೂ ತಿಳ್ಕೊಳ್ಳಿ, ಏನಾದ್ರು ತಿಳ್ಕೊಳ್ಳಿ, ನನಗಂತೂ ನಿಜವಾಗ್ಲೂ ಅವ್ನು ಟಾರ್ಚರ್ ತಡೆಯೋಕ್ಕಾಗ್ತಿಲ್ಲ ಕಣೆ. ಏನು ಕುಡಿದ್ಬಿಟ್ಟು ವಾಂತಿ ಮಾಡ್ಕೊಂಡು ಆ ಥರ ಗಲೀಜು ಮಾಡ್ಕೊಂಡ್ರೆ ಯಾರೇ ಕ್ಲೀನ್ ಮಾಡ್ತಾರೆ? ನನಗೆ ನಾನೇ ಬೇರೆ ಬಂದಿದ್ದೀಯಾ ಕ್ಲೀನ್ ಮಾಡೋಕ್ಕೆ? ಅವನೇನು ಸಾಮಾನ್ಯದನಲ್ಲ ಕಣೆ. ಅವನು ಸೌಮ್ಯನೂ ಬಿಡಲ್ಲ, ನನ್ನೂ ಬಿಡಲ್ಲ. ಆ ಥರ ಆಡ್ತಾ ಇದ್ದಾನೆ ಅವನು, ಗೊತ್ತಾ? ಅವನು ಯಾವ್ಯಾವ ಥರದಲ್ಲಿ ಆಡಿದ್ದಾನೆ ಗೊತ್ತಾ? ಅದಕ್ಕೆ ನನಗೆ ಇಷ್ಟನೇ ಇಲ್ಲ ಅವ್ನು ಕಂಡ್ರೆ. ಅಂದರೆ ಇಷ್ಟು ದಿನ ನಾಟಕ ಮಾಡ್ದೆ ನೀನು? ಪ್ಲೀಸ್ ಸ್ವೀಟಿ, ನಾನು ಇವಾಗಲೇ ಮನ್ಸು ತುಂಬ ನೋವಾಗಿದೆ. ಅದ್ರ ಮಧ್ಯದಲ್ಲಿ ಈ ಥರ ಎಲ್ಲ ಮಾತಾಡಿ ನೀನು ನೋವು ಮಾಡಬೇಡ. ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ ನೀನು? ಪ್ಲೀಸ್ ಕಣೆ, ಪ್ಲೀಸ್ ಆಯಿತಾ? ಈ ಮನೆಯಿಂದ ಹೋಗಿ ಅಂತ ಹೇಳು. ಸರಿ ಆಯಿತು, ಹೇಳ್ತೀನಿ ಬಿಡು. ಪ್ಲೀಸ್ ಕಣೆ, ಇದೊಂದ್ಸಲ ಹೆಲ್ಪ್ ಮಾಡು ಆಯಿತಾ? ನನಗಂತೂ ಅವನಿಂದ ಟಾರ್ಚರ್ ತಡೆಯೋಕ್ಕಾಗ್ತಾ ಇಲ್ಲ. ಓಕೆನಮ್ಮ, ಹೇಳ್ತೀನಿ ಅಂತ ಹೇಳ್ದೆ ಅಲ್ವಾ? ಇವಾಗ ಒಳಗಡೆ ಹೋಗಿ ಕರ್ಕೊಬರ್ತೀನಿ, ನೀನು ಹೇಳು ಆಯಿತಾ? ಸರಿ ಆಯಿತು, ಹೇಳ್ತೀನಿ ಬಿಡು. ಏನು ಹೇಳ್ತೀಯ ಹೇಳು? ಏನು ಹೇಳಬೇಕು ಅಂತ ನನಗೆ ಗೊತ್ತು, ನಾನು ಹೇಳ್ತೀನಿ ಆಯಿತಾ? ನೀನೇ ತಲೆಗೆಡ್ಸ್ಕೊಳ್ತೀಯಾ? ನಾನು ಏನು ಹೇಳಬೇಕು ಅಂತ ನನ್ನ ಮನಸ್ಸಲ್ಲಿ ಇದೆಯಾ, ನಾನು ಹೇಳ್ತೀನಿ. ಓಕೆ? ಸರಿ ಆಯಿತು. ಗುಡ್ ಮಾರ್ನಿಂಗ್ ಸ್ವೀಟ್ ಆರ್ಟ್. ಏನು ನಿಮ್ಮ ಅಜ್ಜಿ ಪಿಂಡ ಗುಡ್ ಮಾರ್ನಿಂಗ್ ಥರ ಇದೆಯಾ ನಂದು? ರಾತ್ರಿ ಎಲ್ಲ ನಿದ್ದರೆ ಕೊಡಲಿಲ್ಲ ನೀನು. ವಾಂತಿ ಮಾಡಿಕೊಂಡು ಸುಸ್ತಾಗಿ ಆ ಥರ ಬಿದ್ದೋಗಿದೆಯಲ್ಲ, ಕಾಮನ್ ಸೆನ್ಸ್ ಇಲ್ವಾ? ಎಷ್ಟು ಕುಡಿಬೇಕು ಅಂತ ಗೊತ್ತಾಗಲ್ವ ನಿನಗೆ? ಏನಿದು ನನಗೆ ಈ ಥರ ಟಾರ್ಚರ್ ಕೊಡ್ತಾ ಇದೆಯಾ ನೀನು? ಬೇಬಿ ಪ್ಲೀಸ್ ಆಯಿತಾ? ನನಗೆ ನಿಜ ಹೇಳ್ತೀನಿ, ತುಂಬ ತಲೆ ಕೆಟ್ಟೋಗಿದೆ ನನಗೆ. ಪ್ಲೀಸ್ ನನ್ನ ಟೆನ್ಷನ್ ಅರ್ಥ ಮಾಡ್ಕೊ ನೀನು. ಏನು ಟೆನ್ಷನು? ಏನು ದೊಡ್ಡ ರೋಗ ಬಂದಿದೆ ನಿನಗೆ? ನೋಡು, ಈ ಥರ ಎಲ್ಲ ಇರೋದು ನನಗೆ ಸ್ವಲ್ಪ ಇಷ್ಟ ಆಗಲ್ಲ. ನೀನು ನಿಮ್ಮ ಮನೆಗೆ ಹೋಗು ನೀನು. ಬೇಬಿ ನಾನು ಹೋಗಲ್ಲ, ನನ್ನ ಮನೆಗೆ ಬರಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಅಭಿ ಜೊತೆ ಮದುವೆ ಆಗ್ತಾಳಂತೆ ಸೌಮ್ಯ, ಆದ್ರೆ ಆಗಲಿ, ಅದಕ್ಕೆ ನಾನು ಹೋಗಲ್ಲ. ನಾನು ಕಾನ್ಸೆನ್ಸ್ ಥರ ಹಾಡಬೇಡ ಅರುಣ್. ನೀನು ಹೇಳ್ತಾ ಇದ್ದೀನಿ ಅಲ್ವಾ, ಬಾಯಿ ಮುಚ್ಕೊಂಡು ಹೋಗು ನೀನು. ಇಲ್ಲಿದ್ದರೆ ನನಗೆ ಆಗಲ್ಲ. ನನಗಿಂತ ಹೆಚ್ಚಾಗಿ ಸ್ವೀಟ್ ನನ್ನ ಜೊತೆ ಜಗಳ ಮಾಡ್ತಾ ಇದ್ದಾಳೆ, ಗೊತ್ತಾ?
ಏನಂತ ಜಗಳ ಮಾಡ್ತಾ ಇದ್ದಾಳೆ? ವರುಣ್ ಏನಕ್ಕೆ ಬಂದಿದ್ದಾನೆ? ಹಾಗೆ ಕುಡಿದು ಬಾಟಲೆಲ್ಲ ಅಲ್ಲಲ್ಲೇ ಬಿದ್ದಿದೆಯಲ್ಲ, ಯಾರು ಕ್ಲೀನ್ ಮಾಡ್ತಾರೆ? ನನಗೆ ನಿಜವಾಗ್ಲೂ ಈ ಥರ ಆದರೆ ತುಂಬ ಕಷ್ಟ ಆಗುತ್ತೆ ಕಣೆ, ಮನೆ ಬಿಟ್ಟು ಹೋಗು ಅಂತ ಇದ್ದಾಳೆ. ಇವಾಗ ಸಡನ್ಲಿ ಮನೆಯಲ್ಲಿ ಸಿಗುತ್ತೆ ನನಗೆ, ನಿನ್ನಿಂದ ನಾನು ಬಿದಿಗೆ ಬಂದು ನಿಂತ್ಕೊಳ್ಳ. ನೋಡು ವರುಣ್, ದಯವಿಟ್ಟು ಹೇಳ್ತೀನಿ, ನಾನು ಬೇರೆ ಮನೆ ಮಾಡೋಗಂಟ ನಿನ್ನ ಮನೆ ಹತ್ರನೇ ಬರಬೇಡ ನೀನು. ಅಲ್ಲ ಬೇಬಿ, ಯಾಕೆ ಹಿಂಗೆ ಕೈ ಬಿಡ್ತಾ ಇದೆಯಾ ನೀನು? ನೋಡು, ನನ್ನ ಕೆಲಸ ಹೋಗಿರ್ಬೋದು, ಆದರೆ ನಾನು ಯಾವತ್ತೂ ಹೋಪ್ ಕಳ್ಕೊಂಡಿಲ್ಲ. ನಾನು ಬೇರೆ ಕಂಪ್ನಿಲಿ ನಾನು ಕೆಲಸ ಹುಡುಕೊಳ್ತೀನಿ. ನನಗೆ ಗೊತ್ತು, ನನಗೆ ಪ್ಲೀಸ್, ನನಗಿರೋ ಎಕ್ಸ್ಪೀರಿಯನ್ಸ್ಗೆ ಒಳ್ಳೆ ಸ್ಯಾಲರಿ ಕೊಟ್ಟು ಒಳ್ಳೆ ಕೆಲಸನೂ ಕೊಡ್ತಾರೆ. ಏನಕ್ಕೆ ಹಿಂಗೆ ಆಡ್ತಿದ್ಯಾ? ಸ್ವಲ್ಪ ಟೆನ್ಷನಲ್ಲಿದ್ದೀನಿ. ಎಲ್ಲ ರಿಕವರಿ ಆದಮೇಲೆ ಮತ್ತೆ ನಾನು ಕೆಲಸ ಸೇರ್ಕೊಳ್ತೀನಿ. ಪ್ಲೀಸ್ ಬೇಬಿ, ಯಾಕೆ ಹಿಂಗೆ ಆಡ್ತಾ ಇದೆಯಾ? ನೀನು ಕೈ ಬಿಟ್ಟರೆ ನನಗೆ ಯಾರಿದ್ದಾರೆ? ನೋಡು, ತಂದೆ ತಾಯಿನೂ ಅವ್ರಿಗೂ ನನಗೆ ಬೇಡವಾಗಿದ್ದೀನಿ. ನಮ್ಮ ಅಮ್ಮನಿಗಂತೂ ಮೊದಲೇ ಬೇಡ, ಸೊಸೆನೇ ಹೆಚ್ಚಾಗಿದ್ದಾಳೆ. ನೀನು ಬಿಟ್ಟರೆ ನನಗೆ ಇನ್ನು ಯಾರಿದ್ದಾರು ಬೇಬಿ? ಪ್ಲೀಸ್ ಬೇಬಿ, ಅದಲ್ದನಿ ನಾನು ನೀನು ಮದುವೆ ಆಗಬೇಕು. ಮದುವೆ ಎಲ್ಲ ಮುಗಿದ್ಮೇಲೆ ನಾನು ಕೆಲಸ ಹುಡುಕೊಳ್ತೀನಿ. ನೋಡು, ನನಗೆ ಯಾವ ಮದುವೆನೂ ಬೇಡ, ಏನು ಬೇಡ, ಸುಮ್ಮನೆ ಎದ್ದೋಗ್ಬಾ ನೀನು, ಇರ್ಬೇಡ ನೀನು ಇಲ್ಲಿ. ಯಾಕೆ ಹಿಂಗೆ ಆಡ್ತಾ ಇದೆಯಾ ಬೇಬಿ? ಯಾಕೆ ಹಿಂಗೆ ಆಡ್ತಾ ಇದೆಯಾ? ನನ್ನ ಮಗು ನಿನ್ನ ಹೊಟ್ಟೆಲಿ ಬೆಳೀತಿರೋದು ನಿನ್ಗೆ ಗೊತ್ತಿಲ್ವಾ? ನಾನ್ ಸೆನ್ಸ್. ಅದಾದ್ನ ಹೇಳಿ ಹೇಳಿ ನಂಗೆ ಟಾರ್ಚರ್ ಕೊಡಬೇಡ ನೀನು. ನಿನ್ನ ಮದುವೆ ಆಗಿಬಿಟ್ಟು ನನ್ನ ಜೊತೆಗೆ ಮಗುನ ನಾರ್ಕಪಡ್ಲಾ? ನೋಡೋರು, ದಯವಿಟ್ಟು ಹೇಳ್ತಾ ಇದ್ದೀನಿ, ನಿನ್ನ ನಮ್ಮ ಮನೆ ಹತ್ರ ಬರಬೇಡ. ನಿನ್ನ ಕೆಲಸ ಸೇರ್ಕೊಂಡು ಒಂದು ತಿಂಗಳು ಸಂಬಳ ತಗೊಂಡು ಬಾ ನೀನು, ಆಮೇಲೆ ಬೇಕಾದ್ರೆ ಮನೆ ಹತ್ರ ಸೇರಿಸ್ಕೊಳ್ತೀನಿ. ಅಲ್ಲಿ ತನಕ ನೀನು ಬರಬೇಡ. ನಾನು ಸ್ಪೀಟಿ ಹತ್ರ ನಾನು ಬಯಸ್ಕೊಳ್ಳ? ನಿನ್ನಿಂದ ನಾನು ನಿಮ್ಮದೇಗಿರೋದು ಬೇಡವಾ? ಪ್ರೆಗ್ನೆಂಟ್ ಇದ್ದೀನಿ ನಾನು. ಬಿ ಪಿ ಹೆಚ್ಚು ಕಮ್ಮಿ ಆದರೆ ಏನು ಗತಿ? ನಿನ್ನ ಕುಟ್ಟೆ ಆಡಿ ಆಡಿ ನಂಗೆ ಸಾಕಾಗಿ ಹೋಗಿದೆ. ಎಷ್ಟು ಸಲ ವಾಂತಿ ಮಾಡಿದೆ ನಿನ್ನೆ. ಸ್ವಲ್ಪ ಅಳತೆ ಪ್ರಮಾಣದಲ್ಲಿ ಕುಡಿಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಬೇಬಿ, ನನಗೆ ಇದ್ದಿದ್ದ ಟೆನ್ಷನ್ಗೆ ನನಗೆ ಹೇಗೆ ನಾನು ಏನು ಮಾಡಿದೆ ಅಂತ ನನಗೆ ಅರ್ಥ ಆಗಲಿಲ್ಲ. ನನಗೆ ಸಾರಿ ಬೇಬಿ, ನಿಜವಾಗ್ಲೂ ನೀನು ಬೇಜಾರು ಮಾಡಬೇಕು ಅಂತ ನಾನು ಮಾಡಲಿಲ್ಲ. ಮಾಡೋದೆಲ್ಲ ಮಾಡಿಬಿಟ್ಟು ಸಾರಿ ಕೇಳಿದ ತಕ್ಷಣ ಸರಿಯಾಗಲ್ಲ ಅರುಣ್. ಸ್ವಲ್ಪ ನಿನಗೆ ತಲೆ ಇರಲಿ ನಿನಗೆ. ಏನು ಹಿಂಗೆ ಆಡ್ತಾ ಇದೆಯಾ ನೀನು? ಆಯಿತು ಬೇಬಿ, ಸಾರಿ ಆಯಿತಾ? ಇನ್ನೊಂದ್ಸಲ ನಾನು ಆ ಥರ ಜಾಸ್ತಿ ಕುಡಿಯಲ್ಲ. ನೀನು ಜಾಸ್ತಿ ಕುಡಿಯೋದು ಬೇಡ, ನೀನು ಇಲ್ಲಿರೋದು ಬೇಡ, ಆಯಿತಾ? ದಯವಿಟ್ಟು ಹೇಳ್ತಾ ಇದ್ದೀನಿ ಅರುಣ್, ದಯವಿಟ್ಟು ಇಲ್ಲಿಂದ ಹೊರಡು ನೀನು. ನನಗೆ ಆ ಸ್ವೀಟಿ ಜೊತೆ ಜಗಳ ಮಾಡೋಕ್ಕಾಗಲ್ಲ. ನಿಜ ಯಾವ ಥರ ಮಾಡ್ಕೊಂಡಿದ್ದಾಳೆ ಗೊತ್ತಾ ಮಕ್ಕನ? ಆ ಬಾಯ್ ಫ್ರೆಂಡ್ ಏನೋ ಜಗಳಕ್ಕೆ ಬೀಳ್ತಾ ಇದ್ದಾನಂತೆ. ಅವನೇ ನಿಕ್ಕಿಲಿಗೆ ಬಂದು ಉಳ್ಕೊಳ್ತಾನೆ, ಹಾಗೆ ಹೀಗೆ ಅಂದ್ಬಿಟ್ಟು ಅವ್ರ ಸಂಸಾರ ಹಾಳಾಗ್ತಾ ಇದೆ, ಅವ್ರ ಜೀವನ ಹಾಳಾಗ್ತಾ ಇದೆ. ಪ್ಲೀಸ್ ಆಯಿತಾ? ನೀನು ದಯವಿಟ್ಟು ಹೇಳ್ತಾ ಇದ್ದೀನಿ, ನೀನು ಹೊರಡು ನೀನು. ಪ್ಲೀಸ್ ಬೇಬಿ, ನೋಡು, ನಾನು ಇವಾಗ ಹೋಗೋ ಪರಿಸ್ಥಿತಿ ಇಲ್ಲ. ಎಲ್ಲಿಗೆ ಹೋಗಲಿ? ಮನೇಲಿ ಜಗಳ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ನಾನು ನಿನ್ಬಿಟ್ರೆ ಯಾರಿದ್ದಾರೆ? ಯಾಕವೇ ಈ ಥರ ಆಡ್ತಾ ಇದೆಯಾ? ನೋಡು, 4-5 ವರ್ಷದಿಂದ ಬಂದು ಬರೋ ಸಂಬಳ ಎಲ್ಲ ನಿನಗೆ ಖರ್ಚು ಮಾಡಿದ್ದೀನಿ. ₹1 ದುಡ್ಡು ಕೂಡ ಇಲ್ಲ ನನಗೆ, ಗೊತ್ತಾ? ತಿನ್ನಕ್ಕೂ ಜೋಬಲ್ಲಿ ₹100 ಇಲ್ಲ. ಬೇಕಾದ್ರೆ ಚೆಕ್ ಮಾಡ್ಕೊ ನೀನು. ₹1 ಇಲ್ಲ ಕಣೆ, ಅಕೌಂಟಲ್ಲೂ 0 ಬ್ಯಾಲೆನ್ಸ್ ಆಗಿದೆ. ನಾನು ಎಲ್ಲಿಗೆ ಅಂತ ಹೋಗಲಿ? ಪ್ಲೀಸ್ ಕಾವ್ಯ, ನೀನು ಬಿಟ್ಟರೆ ನನಗೆ ಯಾರು ಗೊತ್ತಿದ್ದಾರೆ? ಯಾಕೆ ಹಿಂಗೆ ಆಡ್ತಾ ಇದೆಯಾ ನೀನು? ನೋಡು, ನಿನ್ನ ಹೊಟ್ಟೆಲಿ ನನ್ನ ಪಾಪ ಬೆಳೀತಾ ಇದೆ. ನಿನಗೆ ಆ ಮಗುನ ಎಲ್ಲರೂ ಆಡ್ಕೊಳ್ಳೋ ಥರ ಮಾಡಬಾರ್ದು. ತಂದೆ ಇಲ್ಲದೆ ಮಗು ಆಗಿದೆ ಅಂತ ಅನ್ಸ್ಕೋಬೇಕಾ ನೀನು? ಹೇಳು. ಮೊದಲು ನಾವು ಯಾವ್ದಾರು ಒಂದು ಟೆಂಪಲ್ಗೆ ಹೋಗಿ ನಿನ್ನ ತಾಲಿ ಕಟ್ಬಿಡ್ತೀನಿ. ಅದಾದ ತಕ್ಷಣ ಕೆಲಸ ಹುಡುಕೊಳ್ತೀನಿ. ನೀನು ಯಾವ ಕೆಲಸಕ್ಕೆ ಹೋಗೋದು ಬೇಡ, ಎಲ್ಲೂ ಹೋಗೋದು ಬೇಡ, ಆರಾಮಾಗಿ ಮನೇಲಿರು. ನಾನ್ ಸೆನ್ಸ್ ಏನು ಮಾತಾಡ್ತಾ ಇದೆಯಾ ನೀನು? ನನಗಲ್ಲ ಆಗಲ್ಲಪ್ಪ. ನಿನ್ನ ಕೆಲಸ ಸಿಗೋಕಂಟ ನಾನು ಯಾವ ಮದುವೆನೂ ಮಾಡ್ಕೊಳ್ಳಲ್ಲ, ಏನೂ ಮಾಡ್ಕೊಳ್ಳಲ್ಲ. ನೋಡು, ಸುಮ್ಮನೆ ಎದ್ದೋಗ್ಬಾ ನೀನು, ಹೋಗ್ಬಾ ನೀನು ಮನೆಗೆ. ನೀನು ಸ್ಪೀಡಿ ಬೈತಾಳೆ ನನಗೆ. ಪ್ಲೀಸ್, ನಾನು ಮಾತಾಡ್ತೀನಿ. ನೋಡು, ಸ್ವೀಟಿ ಹತ್ರ ನಾನು ಮಾತಾಡ್ತೀನಿ, ಆಯಿತಾ? ನಾನು ಅವಳನ್ನ ಒಪ್ಪಿಸ್ತೀನಿ. ಪ್ಲೀಸ್ ಕಣೆ. ನೋಡು, ಅವಳು ಒಪ್ಪೋದು ಇಲ್ಲ, ನೀನು ಮಾತಾಡೋದು ಬೇಕಾಗಿಲ್ಲ. ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ವಾ? ನೀನು ಏನಕ್ಕೆ ಹಿಂಗೆ ಆಡ್ತಾ ಇದೆಯಾ ನೀನು? ಅವಳು ಕೇಳಿದ್ರು ಇದನ್ನೇ ಹೇಳೋದು. ಅವಳು ಇಷ್ಟೋ ಕಂಡ ನಾನು ಬಯಸ್ಕೊಂಡು ಬಂದಿದ್ದೀನಿ, ತಿರ್ಗಾ ನೀನು ಹೋಗೋ ವಿಷಯನ ಕೆದಕ್ಬೇಕು ಅವಳ ಹತ್ರ. ಏನಕ್ಕೆ ಹಿಂಗೆ ಆಡ್ತಾ ಇದೆಯಾ? ನಿನಗೆ ನಂಬಿಕೆ ಇಲ್ಲ ಅಂದರೆ ಹೋಗಿ ಕೇಳಬೇಕಾದ್ರೆ ನಿನಗೆ ಬಯಸ್ಕೋ. ಪ್ಲೀಸ್ ಕಾವ್ಯ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಇದೊಂದ್ಸಲ ಕಣೆ, ಪ್ಲೀಸ್. ನೋಡೋರು, ನನಗೆ ಗೊತ್ತಿಲ್ಲ. ಸ್ವೀಟಿ ಒಪ್ಕೊಂಡ್ರೆ ನಂದೇನು ಪ್ರಾಬ್ಲಮ್ ಇಲ್ಲ, ಓಕೆ? ಅವಳ ಹತ್ರ ಮಾತಾಡಿ ನೀನು. ಸರಿ ಸ್ವೀಟಿ, ನಾನು ಒಪ್ಪಿಸ್ತೀನಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.